ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸತ್ತವರ ಹೆಸರಿಗೂ ಕೂಡ ಗೃಹಲಕ್ಷ್ಮಿ ಹಣ ಸಿಗ್ತಾ ಇದೆ. 4 ತಿಂಗಳ ಹಣ ಸರ್ಕಾರದಿಂದ ಪಾವತಿಯಾಗಿದೆ. ಬ್ಯಾಂಕ್ ಖಾತೆಯಲ್ಲೇ ಉಳಿದಿರುವಂತಹ ಹಣ ಮೃತರ ಅಕೌಂಟ್ಗಳಿಂದ ಹಣ ವಾಪಸ್ ಪಡೆಯೋದಕ್ಕೆ ಸರ್ಕಸ್ ಅನ್ನ ಮಾಡಲಾಗ್ತಾ ಇದೆ. ಮೃತರ ಅಕೌಂಟ್ಗಳಿಗೆ ಹಣವನ್ನ ಹಾಕದಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬ್ಯಾಂಕ್ ಮುಖ್ಯಸ್ಥರಿಗೆ ಈ ಕುರಿತಾಗಿ ಮಾಹಿತಿಯನ್ನ ರವಾನಿಸುವುದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಹಣವನ್ನ ಸರ್ಕಾರದ ಬೊಕ್ಕಸಕ್ಕೆ ವಾಪಸ್ ಪಡೆಯೋದಕ್ಕೆ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಇಲ್ಲಿವರೆಗೂ ಮೃತರ ಖಾತೆಗಳಿಗೆ 80 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಜಮೆ ಆಗಿದೆ. ಒಂದು ಅವರು ಹಸುನೀಗಿದ್ದಾರೆ ಅಥವಾ ಅವರು ತೀರ್ಕೊಂಡಿದ್ದಾರೆ ಅಂತ ಹೇಳಿ ಇಲ್ಲಿ ಯಾರು ಅಕೌಂಟ್ನ ಮೇಂಟೈನ್ ಮಾಡ್ತಿರ್ತಾರೋ ಅವರು ಹೋಗಿ ಒಂದು ಲೆಟರನ್ನು ಕೊಡಬೇಕು. ಆ ಲೆಟರನ್ನು ಕೊಟ್ಟಾದಮೇಲೆ ಬ್ಯಾಂಕ್ನವರು ಆ ಒಂದು ಅಕೌಂಟನ್ನು ಡಿಲೀಟ್ ಮಾಡೋದು ಅಥವಾ ಸೀಸ್ ಮಾಡೋದು ಏನೋ ಮಾಡ್ತಾರೆ. ಸೊ ಅದು ಮಾಡದೇ ಇದ್ದರೆ ಈ ರೀತಿಯಾಗಿ ಆಗತ್ತೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ ಹೆಡ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಸತ್ತವರ ಇದು ಅಕೌಂಟ್ಗಳಿಗೂ ಕೂಡ ಹಣ ಜಮಾವಣೆ ಆಗ್ತಾ ಇದೆ, ಇದು ಹೇಗೆ ಸಾಧ್ಯ? ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈಗ ಅವ್ರು ತೀರ್ಕೊಂಡಿದ್ದಾರೆ ಅಂತ ಹೇಳಿ ಅವರ ಕುಟುಂಬಸ್ಥರು ಯಾರಾದರೂ ಹೋಗಿ ಅಕೌಂಟನ್ನು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿಲ್ಲ ಅಂತಂದ್ರೆ ಇದು ಹೀಗೆ ಮುಂದುವರ್ದ್ಕೊಳ್ತಾ ಹೋಗ್ತಾ ಇರುತ್ತೆ. ಅದೇ ರೀತಿಯಾಗಿ ಸರ್ಕಾರದ ಬೊಕ್ಕಸಕ್ಕೂ ಕೂಡ ನಷ್ಟ ಆಗುತ್ತಲ್ವಾ? ರಮ್ಯಾ, ಈಗ ಸಿಗ್ತಿರುವಂತಹ ಮಾಹಿತಿಯ ಪ್ರಕಾರ ಕೆಲವೊಂದು ಕಡೆ ಕೆಲ ಗೃಹಲಕ್ಷ್ಮಿ ಫಲಾನುಭವಿಗಳು ಸತ್ತಂಥವರ ಅಕೌಂಟ್ಗೂ ಕೂಡ ಹಣ ಹೋಗಿದೆ, ಹಣ ಜಮಾವಣೆ ಆಗಿದೆ. ಅದು ಕೇವಲ 1-2 ತಿಂಗಳದಲ್ಲ, 4-5 ತಿಂಗಳ ಹಣ ಜಮಾವಣೆ ಆಗಿದೆ. ಕೆಲವು ಕಡೆ ಅದನ್ನು ಅವರ ಕುಟುಂಬದವರು ಡ್ರಾ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ, ಮತ್ತಷ್ಟು ಕಡೆ ಅದು ಮಾಡಿಲ್ಲ ಅನ್ನುವಂಥ ಒಂದು ಖಚಿತ ಮಾಹಿತಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಸಿಕ್ಕಿರುವಂಥದ್ದು. ಈ ಮಾಹಿತಿ ಯಾವಾಗ ಸಿಕ್ತೋ ಕೂಡಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಡೀ ರಾಜ್ಯಾದ್ಯಂತ ಎಷ್ಟು ಪ್ರಕರಣಗಳು ಈ ರೀತಿಯಾಗಿದ್ದಾವೆ, ಯಾರೆಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು ಈಗಾಗಲೇ ಇಲ್ವೋ ಅಂಥವರ ಅಕೌಂಟ್ಗೆ ಕ್ರೆಡಿಟ್ ಆದರೆ ಅದನ್ನು ಸರ್ಕಾರಕ್ಕೆ ಯಾವ ರೀತಿಯಾಗಿ ವಾಪಸ್ ಪಡಿಬೇಕು, ಏನೆಲ್ಲ ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಕೂಡಲೇ ಮಾಡಬೇಕು ಅನ್ನುವಂಥ ಒಂದು ತಾಕೀತನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಕಳೆದ 3-4 ತಿಂಗಳ ಮಾಹಿತಿ ಇಲಾಖೆಗೆ ಸಿಕ್ಕಿರೋದು ನೋಡಿದ್ರೆ ಸುಮಾರು 80 ಕೋಟಿಗೂ ಅಧಿಕ ಹಣ, ಸಾವಿರ ಅಲ್ಲ ಸಾರಿ 80 ಕೋಟಿಗೂ ಅಧಿಕ ಹಣ ಇಂಥ ಫಲಾನುಭವಿಗಳ ಅಕೌಂಟ್ಗೆ ಹೋಗಿದೆ. ಇದನ್ನು ಸರ್ಕಾರಕ್ಕೆ ವಾಪಸ್ ಪಡೆಯುವಂಥ ಒಂದು ಕೆಲಸ ಆಗಬೇಕು ಅನ್ನುವಂಥ ಒಂದು ಸೂಚನೆ ಸಿಕ್ಕಿದೆ. ನೀವು ಹೇಳಿದಂತೆ ಒಬ್ಬ ಅಕೌಂಟ್ದಾರರು ಸತ್ತಾಗ ಸಹಜವಾಗಿ ಅವರ ಅಕೌಂಟ್ ಕ್ಲೋಸ್ ಆಗಬೇಕು ಅಂತ ಹೇಳಿದ್ರೆ ಆ ಕುಟುಂಬದಿಂದ ಯಾರಾದರೂ ಹೋಗಿ ಅಧಿಕೃತವಾಗಿ ಒಂದು ಲೆಟ್ರನ್ನು ಕೊಡಬೇಕಾಗುತ್ತೆ. ಅದು ಬಹುತೇಕರೀಗ ಗೃಹಲಕ್ಷ್ಮಿ ಹಣ ಬರ್ತಿದೆ ಅಂತ ಹೇಳಿದ್ರೆ ಕೆಲವರು ಇನ್ಫಾರ್ಮ್ ಮಾಡ್ದಲೂ ಇರ್ಬೋದು. ಹೀಗಾಗಿ ಅಂಥವರ ಅಕೌಂಟ್ಗಳಿಗೆ ದುಡ್ಡಂತೂ ಹೋಗಿದೆ, ಸರ್ಕಾರದಿಂದ ನೇರವಾಗಿ ಅವ್ರಿಗೆ ಜಮಾವಣೆ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಇಲಾಖೆಗೆ ಸಿಕ್ಕಿರುವಂಥದ್ದು. ಹೀಗಾಗಿ ಒಂದು ಕಡೆ ಇಲಾಖಾ ಅಧಿಕಾರಿಗಳು ನೇರವಾಗಿ ಆಯಾ ಬ್ಯಾಂಕ್ಗಳ ಮ್ಯಾನೇಜರ್ಗಳ ಜೊತೆ ನೇರವಾಗಿ ಮಾತಾಡಬೇಕು. ಇಂಥ ಪ್ರಕರಣಗಳು ಎಲ್ಲೆಲ್ಲಿ ಆಗಿದಾವೋ ಅದನ್ನು ಕೂಡಲೇ ಹಣವನ್ನು ವಾಪಸ್ ಪಡ್ಕೊಳ್ಬೇಕು ಅನ್ನುವಂಥ ಒಂದು ತಾಕೀತನ್ನು ಕೂಡ ಗೃಹಲಕ್ಷ್ಮಿ ಖಾತೆಯನ್ನು ನಿಭಾಯಿಸ್ತಾ ಇರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿದೆ. ರಮ್ಯಾ, ರೈಟ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.